ಭಾರತ ದೇಶದಲ್ಲೇ ಮಾನ್ಯನೀಯ ಪ್ರಧಾನಮಂತ್ರಿಗಳು 7/15ಕ್ಕೆ ಏನು ಪ್ರಮಾಣ ಸ್ವೀಕಾರವನ್ನ ಮಾಡ್ತಾ ಇದ್ದಾರೆ. ಅದು ಎಲ್ಲರಿಗೂ ನಮ್ಮ ಬಳ್ಳಾರಿಯ ಲೋಕಸಭೆಯಲ್ಲಿ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಬಹಳ ಖುಷಿ ಮತ್ತು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತು ಒಂದು ನಮಗೆಲ್ರಿಗೂ ಗೊತ್ತಿರಲಿ, ಇಡೀ ಭಾರತ ಒಂದು ವಿಶ್ವಗುರು ಆಗುವಂತ ಪಥದಲ್ಲಿ ಇವತ್ತು ಹೆಜ್ಜೆಯನ್ನು ಇಡೋದಕ್ಕೆ ಬಹಳಷ್ಟು ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಈ ಬಾರಿ ಈ 10 ವರ್ಷದಲ್ಲಿ ನಡೆದಂತ ಬೆಳವಣಿಗೆಗಳು ಈ 5 ವರ್ಷದಲ್ಲಿ ಮತ್ತೆ 3ನೇ ಬಾರಿಗೆ ಆಗ್ತಾ ಇರುವಂತದ್ದು ಬಹಳ ಎಲ್ಲರಿಗೂ ಖುಷಿ ಕೊಟ್ಟಿದೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ನಮಗೂ ಖುಷಿ ಕೊಟ್ಟಿದೆ. ಎಲ್ಲರೂ ಸಂತೋಷದಿಂದ ಎಲ್ಲ ಮಹಾಶಕ್ತಿಕೆದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ನಮ್ಮ ಕಾರ್ಯಕರ್ತರು ಇವತ್ತು ವಿಜಯೋತ್ಸವ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಗೆಲ್ರಿಗೂ ಖುಷಿಯನ್ನ ತಂದುಕೊಟ್ಟಿದೆ. ಭಗವಂತ ಪ್ರಧಾನಮಂತ್ರಿ ಮೋದಿ ಅವರಿಗೆ ಬಳ್ಳಾರಿಯ ಕನಕದುರ್ಗಮ್ಮ ತಾಯಿ ಕನಕದುರ್ಗಮ್ಮ ಕೂಡ ಒಳ್ಳೆ ಆಶೀರ್ವಾದ ಮಾಡಲಿ, ಒಳ್ಳರಿಗೆ ಶಕ್ತಿಯನ್ನು ಕೊಡ್ಲಿ. ಮೋದಿ ಅವರಿಗೆ ಭಾರತ ವಿಶ್ವಗುರು ಆಗುವ ದೃಷ್ಟಿಯಿಂದ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ನಮ್ಮ ಭಾರತ ಜನತಾ ಪಾರ್ಟಿಯಿಂದಾಗಿ ಪ್ರಧಾನಮಂತ್ರಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಿರೋದು ನಮ್ಗೆಲ್ಲರಿಗೂ ಸಂತೋಷ ತಂದುಕೊಟ್ಟಿದೆ. ಮತ್ತೆ ಅದೇ ರೀತಿಯಲ್ಲಿ ಇಡೀ ವಿಶ್ವದಲ್ಲಿ ಗುರು ಆಗ್ಲಿಕ್ಕೆ ನಮ್ಮ ಭಾರತ ದೇಶ ಹೊರಟಿದೆ ಅಂತ ಹೇಳಿಕ್ಕೆ ಸಂತೋಷ ಪಡ್ತೀವಿ. ಎಲ್ಲಾ ಕಡೆಯಲ್ಲೂ ಕೂಡ ಈ ಸಂಭ್ರಮವನ್ನು ಆಚರಣೆ ಮಾಡ್ಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷ ಅನಿಸ್ತಾ ಇದೆ. ರಾಮ ಮಂದಿರ ಆಗಿದ್ಮೇಲೆ ಎಷ್ಟು ಸಂತೋಷ ಪಟ್ಟಿದೀವೋ, ರಾಮನ ಪಾಲ್ವಿಕೆ ಹೇಗಿತ್ತು ಅನ್ನೋದು ನಮ್ಮ ಮೋದಿಜಿಯವರು ತೋರಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನ ಮುಂದೆ 5 ವರ್ಷನೂ ಕೂಡ ಸಕ್ರಮವಾಗಿ ನಮ್ಮ ಮೋದಿಜಿಯವರು ಕಾರ್ಯಕ್ರಮಗಳು ಮತ್ತೆ ಕಾರ್ಯಗಳು ಜನರಿಗೆ ಹಿತವಾಗಿ ನೋಡ್ಕೊಳ್ಳುವಂತ ದೃಷ್ಟಿಯಿಂದ ಮಾಡ್ತಿರೋದಕ್ಕೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.